ರಿಪಬ್ಲಿಕನ್ ಸಂಘಟನೆ ಹಾಗೂ ಇತ್ತೀಚಿನ ದಿನಗಳಲ್ಲಿ ನನ್ನ ಪರಮ ಪೂಜ್ಯ ಗುರುಗಳು ಜಿಗಣಿ ಶಂಕರಣ್ಣವರ ಶಿಷ್ಯರಾಗಿ ನಾವು ಇವತ್ತಿನ ದಿವಸ ಈ ಒಂದು ಹೋರಾಟಗಳ ಹಾದಿಯಲ್ಲಿ ನಾವು ಸಾಗ್ತಾ ಇದ್ದೀವಿ. ಈ ಹೋರಾಟದ ಹಾದಿ ನನ್ನ ಕಲಿಕಾ ಗುರುಗಳಾದಂತಹ ಶ್ರೀ ಆಯುಷ್ಮಾನ್ ಜಿಗಣಿ ಶಂಕರಣ್ಣವರು ಅಂದರೆ ದಿವಂಗತ ಜಿಗಣಿ ಶಂಕರಣ್ಣವರ ಶಿಷ್ಯರಾಗಿ ಇವತ್ತು ದಿವಸ ನಾವು ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ. ಹೋರಾಟಗಳನ್ನು ಕೂಡ ಹೋರಾಟಗಳಲ್ಲಿ ನಾವು ತಲ್ಲೀನರಾಗಿದ್ದೀವಿ. ಇತ್ತೀಚಿನ ದಿನ ನನ್ನ ಗುರುಗಳಾದಂಥ ಜಿಗಣಿ ಶಂಕರಣ್ಣವರ ಸಮಕಾಲೀನ ಹೋರಾಟಗಾರರವರಾದಂಥ ಹೆಬ್ಬಾಳ ವೆಂಕಟೇಶಣ್ಣನವರು ದಲಿತ ಸಂಘರ್ಷ ಸಮಿತಿ ಭೀಮವಾದಕ್ಕೆ ನೀವು ದಯವಿಟ್ಟು ನೀವು ಎರಡು ಮಿಲನವಾಗಿ ನಾವು ಕಾರ್ಯಕ್ರಮಗಳನ್ನು ಮಾಡಬೇಕಂತ ಹೇಳಿದ್ರು. ಆಯಿತು ಅಂತ ಹೇಳ್ಬಿಟ್ಟು ಅವರ ಒಂದು ಹಿರಿಯ ಹೋರಾಟಗಾರರ ಮಾತಿಗೂ ಸಹ ನಾವು ಮನ್ನಣೆಯನ್ನು ನೀಡಿ ಹೋರಾಟಗಳನ್ನು ಮಾಡ್ತಾಯಿದ್ವಿ. ಈಗ ಪ್ರಸ್ತುತವಾಗಿ ನಾವು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಮತ್ತು ದಲಿತ ಸಂಘರ್ಷ ಸಮಿತಿಯ ವತಿಯಿಂದ ನಮ್ಮ ಜಿಲ್ಲಾ ನಾಯಕರು, ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ನಾಯಕರು, ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯೂ ಜಿಲ್ಲಾ ನಾಯಕರು, ನಮ್ಮ ಪಿ ನಾರಾಯಣವರು ರಾಜ್ಯ ನಾಯಕರುಗಳು, ನಮ್ಮ ಬಂಗಾಪುರ ತಾಲೂಕು ಅಧ್ಯಕ್ಷ ಪಿ ಚಂದ್ರಪ್ಪನವರು, ನಮ್ಮ ರಾಜ್ಯ ಸಮಿತಿಯ ಸಂಘಟನಾ ಕಾರ್ಯದರ್ಶಿಗಳಾದಂಥ ನಮ್ಮ ವಿ ಮಂಜುನಾಥ್ರವರು, ಬಂಗಾಪುರ ತಾಲೂಕು ಪ್ರಧಾನ ಕಾರ್ಯದರ್ಶಿ ತಿಪ್ಪಯ್ಯ, ನಮ್ಮ ಬಂಗಾಪುರ ತಾಲೂಕು ಉಪಾಧ್ಯಕ್ಷರು ನಮ್ಮ ಶಂಕರರಾಘರವರು ಎಲ್ಲರೂ ನಾವು ಒಗ್ಗೂಡಿ ಇವತ್ತು ದಿವಸ ನಾವು ಈ ಮಾಧ್ಯಮಗಳ ಮೂಲಕ ನಾವು ಪ್ರಸ್ತುತಪಡಿಸುವಂಥ ವಿಚಾರ ಏನಂತ ಹೇಳಿದ್ರೆ, ಪಂಚಾಯತ್ ರಾಜ್ ಇಲಾಖೆಗಳಲ್ಲಿ ಕೋಟ್ಯಾಂತರ ರೂಪಾಯಿಗಳನ್ನು ಹಗರಣಗಳು ಮಾಡಿರ್ತಕ್ಕಂಥ ಅಧಿಕಾರಿಗಳ ವಿರುದ್ಧವಾಗಿ ನಾವು ಇವತ್ತು ದಿವಸ ಸುಮಾರು ನಿರಂತರವಾದಂಥ ಹೋರಾಟಗಳನ್ನು ನಾವು ಮಾಡಿರ್ತಕ್ಕಂಥ ವಿಚಾರವನ್ನು ನಾವು ಇವತ್ತು ದಿವಸ ಬಹಿರಂಗಪಡಿಸ್ತೇವೆ. ಕಾರಣ ಏನು? ಪಂಚಾಯತ್ ರಾಜ್ ಇಲಾಖೆ ಏನಾದರೂ ಇವ್ರು ಬರ್ಕೊಟ್ಟಿದ್ದೀವಿ, ಇವ್ರು ತಾತನ ಮನೆ ಸ್ವತ್ತು ಅಂತ ತಿಳ್ಕೊಂಡು ಇವ್ರಿಗೆ ಬರ್ಕೊಟ್ಟಿದ್ದೀವ? ಸರ್ಕಾರ ಇವ್ರಿಗೆ ಏನಾದರೂ ಟೆಂಡರ್ ತಗೊಂಡಿದ್ದಾರೆ, ಗುತ್ತಿಗೆ ಆಧಾರದ ಮೇಲೆ ಏನಾದ್ರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಧಿಕಾರಿಗಳು ಎನ್ನುವಂಥದ್ದನ್ನು ಇವತ್ತಿನ ದಿವಸ ನಾವು ಮಾಧ್ಯಮಗಳ ಮೂಲಕ ಅಧಿಕಾರಿಗಳನ್ನು ಪ್ರಶ್ನೆ ಮಾಡ್ತಾ ಇದ್ದೀವಿ. ಅಧಿಕಾರಿ ವರ್ಗದವರೇ, ಪಂಚಾಯತ್ ರಾಜ್ ಇಲಾಖೆ ನಿಮ್ಮ ತಾತನ ಮನೆ ಖಾಸಗಿ ಕಚೇರಿ ಅಲ್ಲ. ಏಕೆ ನಾವು ಮಾತಾಡ್ತಕ್ಕಂಥದ್ದು ಕಾರವಾಗಿ ಮಾತಾಡಿದ್ರೆ ಚಿಕ್ಕನಾಡವ್ರು ಸರಿ ಇಲ್ಲ, ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಸರಿ ಇಲ್ಲ, ದಲಿತ ಸಂಘರ್ಷ ಸಮಿತಿ ಸರಿ ಇಲ್ಲ ಎನ್ನುವಂಥ ಮಾತನ್ನು ನೀವು ನೇರವಾಗಿ ಹೇಳ್ತೀರಲ್ಲ, ನಿಮ್ಗೆ ನಾಚಿಕೆ ಆಗಲ್ವಾ? ಇದೇ ಕೋಲಾರ ತಾಲೂಕಿನ ನಮ್ಮ ಕೋಲಾರ ತಾಲೂಕು ಪಂಚಾಯತಿಗೆ ಒಳಪಟ್ಟಂಥ ಜಿಲ್ಲಾ ಪಂಚಾಯತಿಗೆ ಒಳಪಟ್ಟಿರ್ತಕ್ಕಂಥ ಕೆಲವು ಅಧಿಕಾರಿಗಳು ಕೋಟ್ಯಾಂತರ ರೂಪಾಯಿಗಳನ್ನು ಹಗರಣಗಳು ಮಾಡಿರ್ತಕ್ಕಂಥ ಅಧಿಕಾರಿಗಳ ವಿರುದ್ಧ ನಾವು ನಿರಂತರವಾದಂಥ ಹೋರಾಟಗಳನ್ನು ಮಾಡಿ ಸುಮಾರು ಮನವಿಗಳನ್ನು ಕೊಟ್ಟಿರ್ತಕ್ಕಂಥದ್ದರ ಬಗ್ಗೆ ನಮಗೆ ಯಾವುದೇ ರೀತಿಯ ಪ್ರತ್ಯುತ್ತರಗಳಿಲ್ಲದೆ ಅವತ್ತಿನ ದಿವಸ ನಾವು ಅಧಿಕಾರಿ ವರ್ಗದವರು ಕಾಲಾವಕಾಶವನ್ನು ಕೊಟ್ಟು ಅವರು ಮಾಡಿರ್ತಕ್ಕಂಥ ಹಗರಣಗಳಿಗೆ ಸರಿಯಾದ ರೀತಿಯಲ್ಲಿ ದಾಖಲೆಗಳನ್ನು ಅನುವು ಮಾಡಲಿಕ್ಕೆ ಅವರು ಮಾಡ್ತಕ್ಕಂಥ ಹಗರಣಗಳಿಗೂ ಇವರು ಸೃಷ್ಟಿ ಮಾಡುವ ದಾಖಲೆಗಳಿಗೆ ಒಂದಕ್ಕೊಂದು ತಾಳೆಯಾಗುವ ರೀತಿಯಲ್ಲಿ ಅವರಿಗೆ ನೀವು ಅನುವು ಮಾಡಿರ್ತಕ್ಕಂಥ ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳಿಗೆ ಧಿಕ್ಕಾರ ಆಗ್ತಾ ಇದೆ. ಇದು ಹೋರಾಟ ಅಲ್ಲ, ಇದು ಮಾಧ್ಯಮಗಳ ಮೂಲಕ ನಾವು ಒಂದು ಪತ್ರಿಕೆ ಹೇಳಿಕೆಯನ್ನು ಕೊಡ್ತಾ ಇದ್ದೀವಿ. ನಾವು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೀವಿ ಅಂತೇಳಿ. ಈ ಹೋರಾಟ ಏನಂತ ಹೇಳಿದ್ರೆ, ನಾವು ಈಗಾಗಲೇ ಕೊಡಗೂರು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂಥ ರಮೇಶ್ ಬಾಬು ಅಂತ ಹೇಳಕ್ಕೆ ಕೂಡ ನಮ್ಗೆ ನಾಚಿಕೆ ಆಗುತ್ತೆ. ಇರಲಿ, ನಮ್ಗೇನು ತೊಂದರೆ ಇಲ್ಲ. ನಾವೇನು ಹೋರಾಟಗಾರರು, ಐ ಆಮ್ ಎ ಫೈಟರ್ಸ್ ಆಫ್ ದಿ ಸೊಸೈಟಿ. ನಾವು ಹೋರಾಟಗಾರರಾಗಿ ನನಗೆ ಸ್ವಲ್ಪ ಸಣ್ಣ ಒಂದು ಆಪರೇಷನ್ ಆದ ಕಾರಣದಿಂದಾಗಿ ನಾವು 3 ತಿಂಗಳ ಕಾಲ ನಾನು ಸ್ವಲ್ಪ ವಿಶ್ರಾಂತಿಯಲ್ಲಿರುವ ಕಾರಣದಿಂದಾಗಿ ನಾವು ಈ ಹೋರಾಟವನ್ನು ಸ್ವಲ್ಪ ನಿಲ್ಲಿಸಿದ್ದೀವಿ. ಆದ ಕಾರಣದಿಂದಾಗಿ ಮತ್ತೆ ಹೊನ್ನೇನಹಳ್ಳಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಿಂದ ಹರೀಶ್ ಕುಮಾರ್ ಅವರ ಅಪ್ಪನ ಮನೆ ಸ್ವತ್ತೇನಲ್ಲ ಪಂಚಾಯತಿಯಲ್ಲಿ ಇರ್ತಕ್ಕಂಥ ಕೊಳ್ಳೆ ಹೊಡೆದಿರ್ತಕ್ಕಂಥ ಕೋಟ್ಯಾಂತರ ರೂಪಾಯಿಗಳನ್ನು ಇವತ್ತು ಕೊಳ್ಳೆ ಹೊಡೆದ್ಬಿಟ್ಟು ಇವರು ಅಧಿಕಾರಿಗಳು DS ಜಿಲ್ಲಾ ಪಂಚಾಯತ್, ನಾನು ಅಲ್ಲಿ ಆ ಕಚೇರಿ ಮುಂದೆ ಅವ್ರ ವಿರುದ್ಧವಾಗಿ ಹೇಳ್ತೀವಿ. ಈಗ ಇದೇ ಕೋಲಾರ ತಾಲೂಕ್ ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿಗಳಾದಂಥ ಮಂಜುನಾಥ್ರವ್ರಿಗೆ ಮನವಿಗಳನ್ನು ಕೊಟ್ಟಿದ್ದೀವಿ. ಮಂಜುನಾಥ್ರವರೇ, ನಾವು ಕೊಟ್ಟಿರ್ತಕ್ಕಂಥ ಮನವಿಗಳಿಗೆ ನೀವು ಹಗರಣ ಮಾಡತಕ್ಕಂಥ ಅಧಿಕಾರಿಗಳ ವಿರುದ್ಧ ಏನು ಶಿಸ್ತಿನ ಕ್ರಮ ಕೈಗೊಂಡಿದ್ದೀರಿ ಎನ್ನುವಂಥದ್ದನ್ನು ನಾವು ಇವತ್ತಿನ ದಿವಸ ಬಹಿರಂಗವಾಗಿ ನೀವು ನಮಗೆ ಮಾಧ್ಯಮಗಳ ಮೂಲಕ ನೀವು ಪ್ರಸ್ತುತಪಡಿಸಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ಸಂಪೂರ್ಣವಾಗಿ 2014ರಿಂದ ಏನೇನು ನಡೆದಿದೆ, ಏನೇನು ಹಗರಣಗಳು ನಡೆದಿದೆ, ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಎಷ್ಟೊಂದು ಕೋಟ್ಯಾಂತರ ರೂಪಾಯಿಗಳನ್ನು ಹಗರಣಗಳು ಮಾಡಿದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರು ಕಂದಾಯ ಸಚಿವರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೂ ಮನವಿಗಳು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಹತ್ರ ನಿದರ್ಶನಗಳಿದೆ. ಆದ ಕಾರಣದಿಂದಾಗಿ ದಯವಿಟ್ಟು
ಹಗರಣಗಳು ಮಾಡಿರ್ತಕ್ಕಂಥ ಅಧಿಕಾರಿಗಳನ್ನು ಮರೆಮಾಚಲಿಕ್ಕೆ ಪ್ರಯತ್ನ ಪಟ್ಟರೆ ಉನ್ನತ ಮಟ್ಟದ ಅಧಿಕಾರಿಗಳಾದಂತಹ ನಿಮಗೆ ತಲೆ ಕುತ್ತು ಬರ್ತಕ್ಕಂಥದ್ದು, ನಿಮಗೆ ತಲೆ ಕುತ್ತು ಬರುವಂಥದ್ದು ನಿಮಗೆ. ಕಾರಣ ಏನಂತ ಹೇಳಿದ್ರೆ ಹಗರಣ ಮಾಡಿರ್ತಕ್ಕಂಥ ಅಧಿಕಾರಿಗಳಿಗೆ ನೀವು ಶಾಮೀಲಾಗಿದ್ದಾರೆ ಅನ್ನೋದನ್ನು ನಮಗೆ ಗೋಚರಿಸ್ತಾ ಇದೆ. ಆ ಗೋಚರಿಸುವುದರಿಂದ ಕಾರಣದಿಂದಾಗಿ ಒಂದು ದಿವಸ ನಿಮ್ಮ ಉನ್ನತ ಮಟ್ಟದ ಅಧಿಕಾರಿಗಳನ್ನುವಂಥದ್ದನ್ನು ನಾವು ಕೈ ಬಿಟ್ಟು ನಾವು ಸೇರಿಸಿ, ಅಂದರೆ ನಿಮ್ಮ ವಿರುದ್ಧವಾಗಿ ಕೂಡ ನಮ್ಮ ಹೋರಾಟ ಧ್ವನಿ ಎತ್ತಲಿಕ್ಕೆ ಸಿದ್ಧವಾಗಿದ್ದೀವಿ. ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಮತ್ತು ದಲಿತ ಸಂಘರ್ಷ ಸಮಿತಿ ಹೆಬ್ಬಾಳ ವೆಂಕಟೇಶ್ ಅವರ ಬಣದವರಿಂದ ನಾವು ಇವತ್ತು ದಿವಸ ಹೋರಾಟ ಮಾಡಲಿಕ್ಕೆ ಸಜ್ಜಾಗಿದ್ದೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀನಿ. ರಮೇಶ್ ಬಾಬುರವರು ಅಮಾನತಾಗಿದ್ದಾರೆ. ಅಮಾನತಾಗಿರ್ತಕ್ಕಂಥ ರಮೇಶ್ ಬಾಬುರವರ ವಿರುದ್ಧವಾಗಿ ನ್ಯಾಯಾಲಯಕ್ಕೆ ಮೊರೆ ಹೋಗಿದ್ರು ಕೂಡ ಅವರನ್ನು ಕೋರ್ಟ್ ಇದೆ, ನಾ ಇಲ್ಲ ಅಂತ ಹೇಳಿಲ್ಲ, ಹಗರಣ ಮಾಡಿರ್ತಕ್ಕಂಥ ಅಧಿಕಾರಿಗಳನ್ನು ಮರೆ ಮಾಡಿಕೊಡ್ತದೆ, ಕೊಲೆ ಮಾಡಿರ್ತಕ್ಕಂಥ ಕೊಲೆಗಡಗಳನ್ನು ನ್ಯಾಯಾಲಯ ಉಳಿಸ್ಕೊಳ್ಳುತ್ತೆ ಅನ್ನೋದರಲ್ಲಿ ಎರಡೇ ಮಾತಿಲ್ಲ. ಎಷ್ಟು ನಾವು ಸೂಕ್ಷ್ಮವಾದಂತಹ ಸಾಕ್ಷ್ಯ ಆಧಾರಗಳನ್ನು ಒದಗಿಸಲು ಕೂಡ ಕೊಲೆ ಮಾಡಿದಂಥವ್ರನ್ನ ಇವನು ಕೊಲೆ ಪಾತಕ ಅಲ್ಲ ಎನ್ನುವಂಥದ್ದನ್ನು ಇವತ್ತು ದಿವಸ ನ್ಯಾಯಾಲಯ ಏನು ಮಾಡೋಕ್ಕಾಗಲ್ಲ. ಪಾಪ ನ್ಯಾಯಾಲಯ ಏನು ಮಾಡೋಕ್ಕಾಗಲ್ಲ. ಸೂಕ್ತವಾದಂತಹ ಸಾಕ್ಷಿಗಳಿದ್ರೂ ಕೂಡ ಇವತ್ತಿನ ದಿವಸ ಕೊಲೆಗಡಕರನ್ನು ಮರೆ ಮಾಚಿಕೊಳ್ತೈತೆ. ಹಗರಣ ಕೂಡ ಅಧಿಕಾರಿಗಳನ್ನು ಮರೆ ಮಾಚುವುದರಲ್ಲಿ ಸಫಲತೆಯನ್ನು ಕಾಣುವಂಥ ಈ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಆಗ್ತಾ ಇದ್ದೀವಿ. ಇವತ್ತಿನ ದಿವಸ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತ ರೂಢದಲ್ಲಿದ್ದಂಥ ಸಂದರ್ಭದಲ್ಲಿ ಇವತ್ತಿನ ದಿವಸ ಹಗರಣಗಳು ಯಥೇಚ್ಛವಾಗಿ ತಾಂಡವಾಡುತ್ತಿದೆ ಎನ್ನುವಂಥ ಮಾತನ್ನು ನಾವು ಇವತ್ತಿನ ದಿವಸ ಬಹಿರಂಗವಾಗಿ ಮಾಧ್ಯಮಗಳ ಮೂಲಕ ಪ್ರಸ್ತುತಪಡಿಸ್ತಾ ಇದ್ದೀವಿ. ರಮೇಶ್ ಬಾಬು ವಡಗೂರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ರಮೇಶ್ ಬಾಬುರವರು ಮಾಡಿರ್ತಕ್ಕಂಥ ಒಂದಲ್ಲ ಎರಡಲ್ಲ ಕೋಟ್ಯಾಂತರ ರೂಪಾಯಿ ಹಗರಣ ಮಾಡಿದ್ದಾರೆ. ಅವರ ವಿರುದ್ಧವಾಗಿ ನಾವು ಸುಮಾರು 4 ಬಾರಿ ಮನವಿಗಳನ್ನು ಕೊಟ್ಟಿದ್ದೀವಿ. ಆದರೆ ನಮ್ಮ ಮನವಿಗಳನ್ನು ಪುರಸ್ಕರಿಸಿರ್ತಕ್ಕಂಥ ಈ ಅಧಿಕಾರಿಗಳು ಅವರಿಗೆ ಯಾವುದೇ ರೀತಿಯಾದಂಥ ಶಿಸ್ತಿನ ಕ್ರಮ ಕೈಗೊಳ್ಳದೆ ನಮಗೆ ಕಣ್ಣೋಡಿಸುವಂಥ ರೀತಿಯಲ್ಲಿ ಮೀನಾಮೇಷವನ್ನು ನಡೆಸಿರ್ತಕ್ಕಂಥ ಈ ಪಂಚಾಯತ್ ರಾಜ್ ಇಲಾಖೆ, ಜಿಲ್ಲಾ ಪಂಚಾಯತ್ ರಾಜ್ಯ ಇಲಾಖೆ, ಪಂಚಾಯತ್ ರಾಜ್ ಇಲಾಖೆಗೆ ನಾವು ಧಿಕ್ಕರಿಸ್ತಾ ಇದ್ದೀವಿ. ಜೊತೆಗೆ ಈ ಎಲ್ಲ ಹಗರಣಗಳನ್ನು ಮಾಡಿರ್ತಕ್ಕಂಥ ಪಂಚಾಯತ್ ಅಭಿವೃದ್ಧಿಗಳು ಇವತ್ತೊಂದು PDOಗಳಂತ ಹೇಳಿದ್ರೆ ಕೋಟ್ಯಾಂತರ ರೂಪಾಯಿಗಳು ಅವರ ತಾತ ಮನೆ ಸೊತ್ತಂತ ಗೊತ್ತಿರಲಿಲ್ಲ, ಎಲ್ಲ ಬಂದಿದ್ದೆಲ್ಲ ಅವರೇ ಕೊಳ್ಳೆ ಹೊಡಿತಾರೆ. ಸುಮಾರು 15 ಹಣಕಾಸು ಯೋಜನೆಗೆ ಬಂದಿರತಕ್ಕಂಥ ಅನುದಾನಗಳು ಒಂದು ಕಾಮಗಾರಿಗಳಿರಲ್ಲ, ಅದೆಲ್ಲ ಕಬಳಿಸಿದ್ದಾರೆ. ಜೊತೆಗೆ ಒಂದು ಈ ಖಾತೆಗೆ ರಾಜಕಾಲುಗಳು ಒತ್ತುವರಿ ಮಾಡಿರ್ತಕ್ಕಂಥ ರಾಜಕಾಲುಗಳ ಮೇಲೆ ಮಾಡಿರ್ತಕ್ಕಂಥ ಸೈಡ್ಗಳಿಗೆ ಅಂತ ಖಾಲಿ ನಿವಾಸಗಳಿಗೆ ಈ ಖಾತೆಗಳು ಮಾಡಿದ್ದಾರೆ. ಏನು ಇವರು ಅಪ್ಪ ಮನೆ ಸೊತ್ತ ಅಂತ ಹೇಳ್ಬಿಟ್ಟು ಈ ಖಾತೆ ಮಾಡ್ತಾರೆ. ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ನೀವು ಆ ರೀತಿ ಏನಾದರೂ ಅವ್ರಿಗೆ ಈ ಖಾತೆ ಮಾಡಿಕೊಡ್ಲೇಬೇಕು ಅನ್ನುವಂಥದ್ದನ್ನು ಏನಾದರೂ ನೀವು ಪರ್ಸನಲ್ ಅಂದರೆ ವೈಯಕ್ತಿಕವಾದಂಥ ಇಂಟ್ರೆಸ್ಟ್ ಅಂದರೆ ಏನಾದರೂ ತಗೊಂಡಿದ್ದೆ ಆದಲ್ಲಿ ನೀವು ಕಬಳಿಸಿರ್ತಕ್ಕಂಥ ದುಡ್ಡಲ್ಲಿ ನೀವು ಖರೀದಿ ಮಾಡಿ ಅವ್ರಿಗೆ ಈ ಖಾತೆಗಳು ಮಾಡಿಕೊಡಿ. ನಿಮ್ಮ ತಾತನ ಮನೆ ಸ್ವತ್ತುಗಳೆಲ್ಲ ಪಂಚಾಯತಿ ಅಭಿವೃದ್ಧಿಗಳು ಎಲ್ಲರೂ ಇಲ್ಲ. ಈಗ ನಮ್ಮ ಆಲಂಬಡಿ ಜ್ಯೋತಿರ್ಲಿ ಗ್ರಾಮ ಪಂಚಾಯತ್ ಒಬ್ಬ ಕಾರ್ಯನಿರ್ವಹಿಸ್ತಿದ್ದಾರೆ ವಸಂತ್ ಅಂತೇಳಿ. ವಸಂತ್ ಕುಮಾರ್ ಈಸ್ ವೆರಿ ಗುಡ್ PDO. ನಾವು ಇವತ್ತಿನ ಸರ್ ವೆರಿ ಗುಡ್ PDO ಆಫ್ ದಿ ಸೊಸೈಟಿ ಅಂತ ಹೇಳ್ತೀನಿ ನಾನು. ಯಾಕಂದರೆ ಆಲಂಬಡಿ ಜ್ಯೋತಿ ಅಷ್ಟೊಂದು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ. 100% ಪ್ರಾಮಾಣಿಕತನವನ್ನು ಆತನ ಕಾರ್ಯದಲ್ಲಿ ತೋರಿಸ್ತಿದ್ದಾರೆ. ಆದರೆ ರಮೇಶ್ ಬಾಬು ಮತ್ತು ವಡಗೂರು ಗ್ರಾಮ ಪಂಚಾಯತ್ ರಮೇಶ್ ಬಾಬು ಮತ್ತು ಹೊನ್ನೇನಹಳ್ಳಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಂತ ಹೊನ್ನೇನಹಳ್ಳಿ ಅವ್ರದ್ದು ಇದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ನಾವು ಕೆಂಪರಾಜುದು ಇದೆ, ಅವ್ರದ್ದು ಹೊರಗಡೆದಂಥ ದಾಖಲೆಗಳನ್ನು ನಾವು ಕ್ರೋಢೀಕರಿಸ್ತಾ ಇದ್ದೀವಿ. ಕ್ರೋಢೀಕರಿಸಿ ಆಗಿರ್ತಕ್ಕಂಥದ್ದನ್ನು ನಾವು ಮನೆಗಳ ಮೂಲಕ ದಾಖಲೆಗಳನ್ನು ಎನ್ಕ್ಲೋಸ್ ಮಾಡಿ ಕೊಟ್ಟರು ಯಾವುದೇ ರೀತಿಯಾದ ನಾವು ಇದು ಹೋರಾಟವಲ್ಲ, ಇದು ಒಂದು ಮಾಧ್ಯಮಗಳ ಮೂಲಕ ಪ್ರಸ್ತುತಪಡಿಸುವಂಥ ಒಂದು ಪತ್ರಿಕೆ ಹೇಳಿಕೆ ಅಂತ ಹೇಳ್ತಾ ನಾನು ಈ ಸಂದರ್ಭದಲ್ಲಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮ್ಮ ಹೋರಾಟ ಮುಂದಕ್ಕೆ ಸಜ್ಜಾಗಿದೆ ಎನ್ನುವಂಥ ಮಾತನ್ನು ನಾನು ನಿರಂತರವಾಗಿ ಇನ್ನು ಹೋರಾಟಕ್ಕೆ ಇಳಿತೀನಿ. ಅಭಿವೃದ್ಧಿ ಅಧಿಕಾರಿಗಳೇ, ರಮೇಶ್ ಬಾಬುರವರ ನೀನು ಅಮಾನತ್ತಾಗಿ ಮತ್ತೆ ವಡಗೂರು ಗ್ರಾಮ ಪಂಚಾಯತಿಗೆ ಬಂದು ನೀನು ಏನೆಲ್ಲ ಮಾಡಿದೆ ಅನ್ನುವಂಥದ್ದು ಇನ್ನೂ ದಾಖಲೆಗಳಿದೆ, ಕ್ರೋಢೀಕರಿಸಿದ್ದೀನಿ. ನಿನ್ನ ವಿರುದ್ಧವಾಗಿ ಮತ್ತು ಹೊನ್ನೇನಹಳ್ಳಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾದಂಥ ಹರೀಶ್ ಕುಮಾರ್ ಅವರು BJP ಸರ್ಕಾರ ಬಂದಿರೋ ತಾತನವ್ರದಂತೆ, JDS ಸರ್ಕಾರ ಬಂದಿರೋ ಅವ್ರ ಮಾವನವ್ರದಂತೆ, ಇನ್ನೊಂದು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕಳ್ಳಕ್ಕಾಗರ ಸರ್ಕಾರ ಬಂದಿರತಕ್ಕಂಥ ಈ ಕಾಂಗ್ರೆಸ್ ಪಕ್ಷ ಅವ್ರ ತಾತ ಅವ್ರ ಮಾವನವ್ರದಂತೆ. ಈ ರೀತಿಯಾಗಿ ಕತೆ ಕಟ್ಟಿ ನೀವು ಬಣ್ಣ ಬಳಿಯುವಂಥ ನಿನ್ನ ಸುಣ್ಣ ಬಣ್ಣಕ್ಕೆ ಬಳಿಯೋಕ್ಕೆ ನಾವು ತಯಾರಿಲ್ಲ. ನಿನ್ನ ಸುಣ್ಣ ಬಣ್ಣವನ್ನು ಬಳಿರ್ತಕ್ಕಂಥದ್ದನ್ನು ಬಯಲು ಮಾಡುವಂಥ ಸಮಯ ಬಂದಿದೆ. ಆದರೂ ನಮ್ಮ ಹೋರಾಟ ನಿರಂತರವಾಗಿ ನಾವು ಹೋರಾಟ ಮಾಡ್ತೀವಿ ಅನ್ನೋ ಮಾತನ್ನು ಹೇಳ್ತೇನೆ. ನಾನು ಈ ಸಂದರ್ಭದಲ್ಲಿ ನಾನು ಜಿಲ್ಲಾ ಪಂಚಾಯತಿ ಕಾರ್ಯಾಲಯದ ಮುಂದೆ ಕೂಡ ನಾನು ಹೇಳಿಕೆಯನ್ನು ಕೊಡಲಿಕ್ಕೆ ನಾನು ತಯಾರಿದ್ದೇನೆ ಅಂತ ಹೇಳ್ತಾ ಈ ಮಾತನ್ನು ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ನಾವು ಜಿಲ್ಲಾ ಪಂಚಾಯತಿ ಮುಂದೆ ನಾನು ಮಾಡ್ತಾಯಿದ್ದೀನಿ.